ಮಾತೆಲ್ಲ ಬೌಲಿಗೆ ಮಾಡೋಲ್ಲ ಕುಂಕುಮನ. ಆಮೇಲೆ ಈ 2 ಬೆರಳಲ್ಲಿ ಕುಂಕುಮವನ್ನು ತಗೊಂಡು ಅದನ್ನು ಎಲ್ಲ ಕುಂಕುಮವನ್ನು ನಿಮ್ಮ ತಟ್ಟೆಗೆ ಅರ್ಚನೆ ಮಾಡಬೇಕು. ಒಮ್ಮೆ ಕುಂಕುಮ ತಗೊಂಡ್ರೆ ಎಲ್ಲವನ್ನು ತಟ್ಟೆಗೆ ಅರ್ಚನೆ ಮಾಡಬೇಕು. ಅದು ಕೈಯಲ್ಲಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪ ಅರ್ಚನೆ ಮಾಡೋದಲ್ಲ. ಒಮ್ಮೆ ಹೀಗೆ ತೆಗೆದು ಹೀಗೆ ಅರ್ಚನೆ ಮಾಡೋದು, ಪುನಃ ಹೀಗೆ ತೆಗೆದು ಅರ್ಚನೆ ಮಾಡೋದು, ಸ್ವಲ್ಪ ಸ್ವಲ್ಪ ಚಿಟಿಕೆ. ಇನ್ನೊಂದು ಮುಖ್ಯವಾದ ವಿಷಯ, ಕುಂಕುಮಾರ್ಚನೆಯನ್ನು ಮಾಡುವಾಗ ಮನಸ್ಸಿನಲ್ಲಿ ಧ್ಯಾನವನ್ನು, ಮಹಾಲಕ್ಷ್ಮಿಯ ರೂಪವನ್ನು ಚಿತ್ರಣೆ ಮಾಡಿಕೊಳ್ಳಿ. ಹಾಗೆ ಕುಂಕುಮವನ್ನು ಅರ್ಚನೆ ಮಾಡಿ. ನಾನು ಇಲ್ಲಿ ಮಂತ್ರ ಹೇಳ್ತೇನೆ, ನಾನು ಹೇಳಿದ ಹಾಗೆ ಅದನ್ನು ನೀವು ಯಥಾಶಕ್ತಿ ಕುಂಕುಮಾರ್ಚನೆ ವಿನಿಯೋಗ. ಓಂ ಓಂ ಪ್ರಕೃತ್ಯೇ ನಮಃ, ಓಂ ವಿಕೃತ್ಯೈ ನಮಃ, ಓಂ ವಿದ್ಯಾಯೈ ನಮಃ, ಓಂ ಸರ್ವಭೂತಹಿತಪ್ರದಾಯೈ ನಮಃ, ಓಂ ಶ್ರದ್ಧಾಯೈ ನಮಃ, ಓಂ ವಿಭೂತ್ಯೈ ನಮಃ, ಓಂ ಸುರಭ್ಯೈ ನಮಃ, ಓಂ ಪರಮಾತ್ಮಿಕಾಯೈ ನಮಃ, ಓಂ ವಾಚೇ ನಮಃ, ಓಂ ಪದ್ಮಾಲಯಾಯೈ ನಮಃ, ಓಂ ಪದ್ಮಾಯೈ ನಮಃ, ಓಂ ಶುಚೇ ನಮಃ, ಓಂ ಸ್ವಾಹಾಯೈ ನಮಃ, ಓಂ ಸದಾಯೈ ನಮಃ, ಓಂ ಸುಧಾಯೈ ನಮಃ, ಓಂ ಧನ್ಯಾಯೈ ನಮಃ, ಓಂ ಹಿರಣ್ಮಯಾಯೈ ನಮಃ, ಓಂ ಲಕ್ಷ್ಮೀ ನಮಃ, ಓಂ ನಿತ್ಯಪುಷ್ಟಾಯೈ ನಮಃ,